ಮುರಹರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿರುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರಣ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೇ ಇದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗಿ. ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದು ಮಾತ್ರ ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿವಿರೋ, ಇದರ ಭಯಂಕರವಾದ ರಕ್ತಪಾತದಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ, ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಎಲ್ಲೆಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಗೆಯಲ್ಲಿ ಕಾಲ ಹಾಳು ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇವೆ. ಕಪಟ ಜೂತದಲ್ಲಿ ಪರಾಜಿತರಾದ ಸತ್ಯವಂತರು ಧರ್ಮಚಂದ್ರರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸ ಮುಗಿಸಿಕೊಂಡು ಬಂದು ಹಿಂದಿರುಗಿದರಲ್ಲವೇ? ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅಂತ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದರ ಪಾಂಡವರ ವಿನಯ ವಚನಗಳನ್ನು. ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ರಾಷ್ಟ್ರಾಂತಕ ದಹನ, ಕಪಟ ಜೂತ, ಎಲ್ಲಕ್ಕೂ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಮತ್ತು ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶವೊಡನೆ ಕುರುಪಿತ ಬೇಟ್ನರೇ, ಇದು ಯಾವ ಧರ್ಮ ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸ ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿನಾಡಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿವೇಡಲು ಬಂದ ರಾಯಮಾರಿ, ಭರತವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಮಾದರಿಂದರಿತು ದುಡುಕಬೇಡ, ಸಮಭಾಗವಗೈದು ಸುಖದಿ ಬಾಳು ಸುಯೋಧನ. ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದಿನ ವಿಚಾರಗಳು ಅವಿಚಾರಗಳು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ವ್ಯವಸ್ಥೆಯನ್ನು ನೀವೆಲ್ಲರೂ ಕೇಳಿಸಿದರೆ ಅದರಂತೆ ನಡೆಯುವುದೆಂದು ನನ್ನ ನಂಬಿಕೆ. ವತ್ಸ ದುರ್ಯೋಧನ,
ಗುಡುಗಿನ ದುಗುಡವ ಮೊರೆ ನೀಡರಣಿ ಬಾ, ಗುಡುಗಿನ ದುಗುಡವ ಮೊರೆ ನೀಡರಣಿ ಬಾ, ಧರೆಯೊಳು ಖ್ಯಾತಿಯ ಪಡೆನಿ ಕುರುಪ, ಧರೆಯೊಳು ಖ್ಯಾತಿಯ ಪಡೆನಿ ಕುರುಪ, ಗುಡುಗಿನ ದುಗುಡವ ಮೊರೆ ನೀಡರಣಿ ಬಾ, ಸಾಧಿಸದಿರೋ ಜಲ ಭೈರವ ಮರೆತು, ಸಾಧಿಸದಿರೋ ಜಲ ಭೈರವ ಮರೆತು, ಜ್ಞಾತಿಗಳೆನಿಸಿದ ಪಾಂಡುತನು ಜರಳು, ಜ್ಞಾತಿಗಳೆನಿಸಿದ ಪಾಂಡುತನು ಜರಳು, ನೀಡು ಸಂತತದಿ ಪುರವೈರಿಗೆ ಶಾಂತಿ, ನೀಡು ಸಂತತದಿ ಪುರವೈರಿಗೆ ಶಾಂತಿ, ಹಿತವ ಬಯಸುವ ಹಿತವ ಬಯಸುವ ಹಿರಿಯರು, ಗುಡುಗಿರಲು ಗುಡವ ವತ್ಸ ದುರ್ಯೋಧನ, ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲೇ ವಿರೋಧ ದುರಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಮುಂದೆ ವೈಭವದಿಂದ ಬಾಳು. ಇದು ನನ್ನ ಅಭಿಮತ. ಮಸ್ತ ದುರ್ಯೋಧನ, ಏತಕ್ಕೆ ಅನುಜರು ಬಿಡುಪಂತ ಸುಗುಮ, ಏತಕ್ಕೆ ಅನುಜರು ಬಿಡುಪಂತ, ಅಲ್ಲದು ವೈರ ಸಾಧಿಸಲಿರುತ್ತಲ, ಸಲ್ಲದು ವೈರ ಸಾಧಿಸಲಿರುತ್ತಲ, ಸ್ಥಿರವಲ್ಲ ವೈಭೋಗ ಅಸ್ಥಿರ ಈ ರಾಜ, ಸ್ಥಿರವಲ್ಲ ವೈಭೋಗ ಅಸ್ಥಿರ ಈ ರಾಜ, ಸುರುಳರ ಗೋಗಿಗೆ ಕಿವಿಗೊಡಲಿರುಗೋಗೆ, ಸುರುಳರ ಗೋಗಿಗೆ ಕಿವಿಗೊಡಲಿರುಗೋಗೆ, ಜಗವನ್ನು ಪಾಲಿಸು ಧರ್ಮವ ಮನವಿರಿಸಿ, ಏತಕ್ಕೆ ಅನುಜರೋಳ್ ವಸ್ತ ದುರ್ಯೋಧನ, ಶಾಂತಿ ಸಂಧಾನಕ್ಕಾಗಿ ಬಂದವರನ್ನ ಸಮಾರೋತ್ಸಾಹಿಗಳನ್ನಾಗಿ ಮಾಡಬೇಡ. ಸಂಧಿಗೆ ಇದೀಗ ಸುಸಮಯ, ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೆ ಇದೆ. ಭೀಷ್ಮರ ಸಲಹೆಯಂತೆ, ಕೃಷ್ಣನ ಇಚ್ಛೆಯಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ರಾಜ್ಯವನ್ನಾಳು. ಇದೇ ನನ್ನ ಅಭಿಮತ. ದುರ್ಯೋಧನ ಯಾರು? ಓ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಪರೋ. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತಹವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುತ್ತದೆ. ಗುರುಪಿತ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸಿ, ನಿನ್ನ ಇಚ್ಛೆಯಿಂದ ಸಾವಿರ ಭೂಮಿ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಿರಲೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನಲ್ಲಿ ಮಾತ್ರ ದೋಷ ಕಂಡು ಬರುತ್ತಿರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ
ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳತು ನೀರಲ್ಲ, ಕೊಳತು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಹಾಗೆಲ್ಲ ಕೇಳು. ಭರತ ಕಂಠವ ಜಯಿಸಿ ಹರುಷದಿಂ ಕುರುಕುಲವ ಪಾಲಿಸುತ್ತಿರ್ಪ ಎನಗದಾರು ಸಾಟಿ ಬಂಡ ಭೀಮನ ಗುಂಡಿಗೆಯ ಸೀಳಲು ಮಂದಗೈದ ಎನ್ನನುಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧನುವ ಪಡೆದ ಈ ಕರ್ಣನಿಗದಾರು ಸಾಟಿ ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಹದಬಡವರು ಮಕುಟ ಮರ್ದನರೋ ಕೃಷ್ಣ ಕೃಷ್ಣ ಈ ದುರ್ಯೋಧನನ್ನು ಸದಬಡೆಯಬೇಕೆಂದನಲ್ಲವೇ ಆ ನನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನಲ್ಲವೇ ಆ ಪಾಂಡವರು. ಅದು ದುಸ್ಸಾವಾಸ. ದುರ್ಯೋಧನ ದುಶ್ಶಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವೆ ಆ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ವಿಜಯಶಾಲಿಗಳು ಎಲ್ಲ ಪಡುತ್ತಿರುವೆ ಆ ಪಾಂಡವರು. ಅದು ದುರಾಭಿಮಾನ. ಎಷ್ಟೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲು ನಿಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸಾದ ಹೃದಯದಲ್ಲಿ ಪ್ರಜ್ವಲಿಸಿರುವ ಕೋಪ ಸೋಲೆ ಇಂಥ ಇದ್ದ ಬಿರು ಮಾತುಗಳು ಶಾಂತವಾಗುವುದೇ ಕೃಷ್ಣ, ಶಾಂತವಾಗುವುದಿಲ್ಲ. ಗೌರವ ವಿಚಾರಿಸಿದ್ದಾನೆ ಅಥವಾ ಚಲಿಸಿ ನಿಜವಾದರೆ ಗೌರವ ವಿಚಾರಿಸಿದ್ದಾನೆ ಅಥವಾ ಚಲಿಸಿ ನಿಜವ ನೋಡಿ. ಅದಮ್ಮ ಪಾಂಡವರ ಜಯಿಸುವ ತನಕ ಸರ್ಪವ ಬಿಡದ ನೆರುವೆ ನಾನು. ಅದಮ್ಮ ಪಾಂಡವರ ಜಯಿಸುವ ತನಕ ಸರ್ಪವ ಬಿಡದ ನೆರುವೆ ನಾನು. ಬಿಡುಬಿಡು ದುಡುಕಿನ ದುಡಿಗಳೇ ಸಾಯಿಸಿದೆ, ಬಿಡುಬಿಡು ದುಡಿಗಳ ದುಡುಕಿನ ಸಾಯಿಸಿ ಬೈದವರು ಗೌರವ ವಿಚಾರಿಸಿದ್ದಾನೆ ಅಥವಾ ಚಲಿಸಿ ನಿಜವು ನೋಡಿ. ಅಥವಾ ಚಲಿಸಿ ನಿಜವು ನೋಡಿ. ಅಥವಾ ಚಲಿಸಿ ನಿಜವು ನೋಡಿ. ಕೃಷ್ಣ, ಆ ನಿನ್ನ ಪಾಂಡವ ಸೈನ್ಯ ಸಮುದ್ರದಲ್ಲಿ ದಂಡೆಗಳಿಗಳ ನಾವು ಆ ಪುಂಡ ಭೀಮನ ರುಂಡವನ್ನು ಈ ದುಶ್ಶಾಸನು ಸದಾ ಸಿದ್ಧನಾಗಿ ಅಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲಿನ ಅದೇ ಸ್ಥಿರದವರನ್ನು ಈ ರಾಜನಿಗೆ ಕೃಷ್ಣಾನು ವರ್ತಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಜೇನ ಪಂಥ ವ್ಯಕ್ತ ನುಡಿಗಳಿಂದ. ಚಲಿಸದು ರಾಜೇನ ಪಂಥ ವ್ಯಕ್ತ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇ ಮಹಾರಟಿಗರೆಂದೆನಿಸೆ.
ಮತಿಗೆಟ್ಟು ನುಡಿದಿರೇಕೆ ಮಹಾರಥಿಗರೆಂದರಿಸೆ ದುರುಳಪಾತನ ಸಿರವ ಹರಿವ ತನಕ ಶಾಂತಿಯೇ ಯಂಗಾಧಿಪಗೆ ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರದ್ದು ಮಾತನಾಡುತ್ತಿರುವೆಯ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸುತ್ತಿರುವೆಯ? ಇದು ನಿನ್ನ ಧರ್ಮವೇ? ವಾಸುದೇವ, ಅಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಕಲ್ಲದು ನಿನಗೆ ವಲ್ಲಭನೇ, ವಾಮ ವಲ್ಲಭನೇ. ಪಾಂಡು ತನೆಯರ ಹಿತವನ್ನು ಬಯಸುತ್ತ, ಪಾಂಡು ತನೆಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದ ನೀನು, ಸಂಧಿಯ ನಾಟಕವ ಆಡಲೆಂದು ಬಂದ ನೀನು, ಕಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಕಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಕೃಷ್ಣ, ಹಠವಂತರು ನಾವು ವಿಧ ವಿಧ ತಿಳಿಸಿ, ಹಠವಂತರು ನಾವು ವಿಧ ವಿಧ ತಿಳಿಸಿ ಸುರಗಳು ಪಾತನ ಸಿರ ಕಡಿದಿರುವೆ, ಸುರಗಳು ಪಾತನ ಸಿರ ಕಡಿದಿರುವೆ, ಕಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಕಲ್ಲದು ನಿನಗೆ ವಲ್ಲಭನೇ, ವಾಮ ವಲ್ಲಭನೇ. ವಾಸುದೇವ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲ್ಲ, ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿಗಾಗಿ ಧನವನ್ನು ನರ್ಪಿಸುವ ನನ್ನ ಧರ್ಮವೇ ಮೇಲು. ಉಪಪತಿ, ಈ ನಿನ್ನ ಕುಟುಂಬ ಸಂಧಾನಕ್ಕೆ ನಾವು ಖಂಡಿತ ಒಪ್ಪೋದಿಲ್ಲ. ಮನೆಯಂಗಾಧಿಪ, ನಮ್ಮ ಕರ್ಣನ ದರ್ಪದ ನುಡಿಗಳಿಂದ ಶ್ರೀಕೃಷ್ಣ ಪರಮಾತ್ಮನ ಕಂಠವು ಹೀರಂತಾಯಿತು. ಓಹೋ, ಬೇರೆ ಮೀರಿಸಿ ಪದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಲು ಕೇಳು ದುರ್ಯೋಧನ. ಭಾರತ ಭೂಮಿ ಸದೈತೆ ದುರಾಶ. ದುರ್ಯೋಧನ, ಭಾರತ ಭೂಮಿ ಸುದೈತೆ ದುರಾಶ, ಸಮಾನ ಭಾರತ ಭೂಮಿ ಸದೈತೆ ದುರಾಶ, ಜೈತೆ ದುರಾಶ. ಸರತಿ ಗಣಿ ಅನುಜಾತರ, ಸರತಿ ಗಣಿ ಅನುಜಾತರ, ಅರೆಯನ್ನು ಪಾಟಿಪಡೆ ಯಾಗೋಯಿಲ್ಲ, ಅರೆಯನ್ನು ಪಾಟಿಪಡೆ ಯಾಗೋಯಿಲ್ಲ, ವೈಷ್ಣವನಿಗೆ ವೈರಣ್ಯ ತಾಳೈ, ವೈಷ್ಣವನಿಗೆ
ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕುರುಕುಲವನ್ನು ದುರ್ಯೋಧನ, ಪಾಂಡವರು ನಿಮ್ಮ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನನ್ನು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಮಮತೆ, ಸ್ನೇಹ, ಶಾಂತಿವಂತವನ್ನು ಸೇರುಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಚಾರ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಲಕಿತ ಗಾತ್ರರಾಗಿ ನಿನ್ನ ಅಲಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಆಗ ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿಯಿಂದ ಹೊಗಳುವುದು. ಈ ವಿಶ್ವದಲ್ಲಿಯೇ ಅಪ್ರತಿಭ ನಿಂತಿದೆ. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗ್ಲಿ, ಈ ಸಂಧಿಗೆ ಸಮ್ಮತಿಸು. ನಾನು ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಯಾರಿಂದಲೂ ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ, ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದಂತೂ ಶ್ರೇಷ್ಠರೆನಿಬ್ಬರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ, ಅರಿತು ನೀನಿದೆಲ್ಲವ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾವೃತ್ತಿಗೆ ಯೋಗ್ಯವಾದ ಜೀವನ, ಧರ್ಮ ಬೀರುಗಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷೇತ್ರೀಯ ಧರ್ಮ, ಕಾಮ, ಒಂದು ಜೀವನದ ಏಕಮಾತ್ರ ಸಲುವಾಗಿ ಕ್ಷೇತ್ರೀಯನೊಂದಿಗೂ ಭಯಪಡಲಾಗದು. ಶಿರನಾದ ದುರ್ಯೋಧನ, ನಿನ್ನ ಅಭಿಷೇಕ ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರೆದಿದ ನೀನು ಈ ಪಾಪಿಯ ತಲೆಯಲ್ಲಿ ಇಡುತ್ತರನ್ನು ಕಪಟದೂತ ಕೆಳದಲ್ಲಿ ಮರೆತೀಯ. ವಾರಣಾಸದ ಅರಗಿನ ಮನೆ, ಏಕಚಕ್ರದು ಬಂದ, ವಿಷಪ್ರಾಸನ ಸರ್ಪ ಬಂದ, ಇವೆಲ್ಲಕ್ಕೂ ಮಿಗಿಲಾಗಿ ಈ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆ ಪ್ರಬುದ್ಧನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದು ವಿಲಂಬಿಸುವುದು ಎಂದು ವಿಲಂಬಿಸುವುದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯೇ, ಕಟ್ಟಳೆಯಾಗಿ ಕಾಡಿ ಕಟ್ಟಲೇಬೇಕೆಂದು ಪಟ್ಟಿರದ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿದರಲ್ಲ ಅಂದೇ ಅಂದೇ ದೊಡ್ಡದು ಕೃಷ್ಣ ಚಲವಲ್ಲ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಲಿಹಂಸದಿಂದ ಗುರು ಸಾಮ್ರಾಜ್ಯವು ರಕ್ತದ ಮುಡುಗಲ್ಲಿ ಸರಿಯೇ. ಹಸ್ತಿನಾವನ್ನೇ ಚಕ್ರೇಶ್ವರ ನಾನು ಮದನದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಹೋಗಲು ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲ್ಲೇ ಕಡುಗಲಿ ತಪ್ಪಲಿ, ಛಲವನ್ನು ಬಿಡದಲ್ಲೇ ಕಡುಗಲಿ ತಪ್ಪಲಿ. ಛಲವ ವಹಿಸಿ ಕನ ಮೊದಲು, ಛಲವ ವಹಿಸಿ ಕನ ಮುನದಿ ಕೊಡುವುದಿಲ್ಲವೋ ರಾಜ
ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡುನಂದನರು ಎನ್ನೊಡೆಯುತ್ತವ, ಆ ಪಾಂಡುನಂದನರು ಎನ್ನೊಡೆಯುತ್ತವ ಮಾಡಿ ಗೆಲ್ಲಲ್ಲಿ ರಾಜ್ಯ ಧೀರತ್ವದಿ, ಯುದ್ಧ ಮಾಡಿ ಗೆಲ್ಲಲ್ಲಿ ರಾಜ್ಯ ಧೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಪಾಂಡವರ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಪ್ರಶಸ್ತಿಗಳಲ್ಲಿ, ಕೋಶದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಇದೇ ನನ್ನ ಕಡೆಯ ಸಂದೇಶ. ಹೋಗು. ಅಗ್ರಜ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ನಿಮ್ಮ ಅನ್ನವನ್ನು ತಿಂದು ಪುರಿಪುಷ್ಟರಾದ ಈ ವೃದ್ಧರು ಅದಕ್ಕೆ ಚಿತ್ತರಾಗಿ ಕೇಳಿಕೊಳ್ಳುತ್ತಿರುವರು. ಸಮಯ ದೊರೆತರೆ ಇವರಂತ ದ್ರೋಹ ಚಿತ್ತು ಹಿಂಜರುವುದಿಲ್ಲ. ಎಡೆ ಹೋಗೋಣ. ಯೋಧನ, ಇಷ್ಟೊಂದು ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲವೇ ಯೋಧನ? ಸರಿ ಹಾಗೆಳಿದೆ ಮಾವ. ಈ ಶತ್ರುಗಳ ಮತ್ತೆ ನಮಗೇನು ಕೆಲಸ? ನಡೀರಿ ಹೋಗೋಣ. ವಿದುರ, ಹಠಭಾಗ್ಯ ಕುಮಾರನನ್ನು ಭೂಬೇಗನೆ ಬರಮಾಡು. ಯಾರು ನನ್ನನ್ನು ಕರೆಸಿದವರು? ಕುಮಾರ ಸುಯೋಧನ. ತನಯ 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 ಸುಯೋಧನ ಕುಮಾರ. ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ಕುಮಾರ ಸುಯೋಧನ. ಪಾಂಡವರೊಳು ನೀನು ಸಂಧಿಯಾಗೈನು, ತನಯ 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 ಕುಮಾರ ಸುಯೋಧನ. ಪಾಂಡವರೊಳು ನೀನು ಸಂಧಿಯಾಗೈನು, ಪಾಂಡವರೊಳು ನೀನು ಸಂಧಿಯಾಗೈನು. ಧರೆಯಲಿ ಹರುಷದಿ ಮಾಡು. ಸುಯೋಧನ ಕುಮಾರ. ಧರೆಯಲು ನೀನು ಹರುಷದಿ ಮಾಡು. ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ತನಯ 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 ತನಯ. ನಾನು ಪುತ್ರ, ಏಕೆ ನನ್ನ ಮಾತುಗಳನ್ನು ಕೇಳುವ ಇಷ್ಟವಿಲ್ಲವೇ? ನಾನು ನಿನ್ನ ತಾಯಿ, ಅಗಣ್ಯ ರಥೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ವಿಷಯ. ಸುಯೋಧನ
ನೀನು ಬಾಲ್ಯದಲ್ಲಿರುವಾಗ ನಿನ್ನ ಕಣ್ಣುಗಳಿಂದ ಒಂದೇ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರೂ ಕೂಡ ನನ್ನ ದೇಹದ ರಕ್ತವೇ ನಷ್ಟವಾಯಿತೆಂದು ಭಾವಿಸುತ್ತೇನೆ. ನನ್ನ ಮಾತನ್ನು ಕೇಳು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದಲ್ಲಿ ಬಿಡು. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಭೂಮಿಯ ನಾಡು ಮಗನೇ. ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ. ಇಲ್ಲ, ದುರ್ಯೋಧನೆಂದಿಗೂ ಧರ್ಮಚಂದನಾಗುವುದಿಲ್ಲ. ಕೃಷ್ಣ ಕೇಳಿದೆ ಇಲ್ಲ, ಇನ್ನೂ ಇಲ್ಲೇ ಕೇಳ್ತಿರುವಲ್ಲ, ನೀನಿಂದ ಹೊರಡಬಹುದಲ್ಲ. ನನಗಿನ್ನ ಸಮಯವಿಲ್ಲ. ಸಮಯವಿಲ್ಲ. ಹಸಿದ ಬೇಟೆಯು ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವಿಲ್ಲ. ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನ ಉಳ್ಳವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ನೀನು ಆಳುವೆಯಾ? ಇಲ್ಲ, ನೀನು ನಾಶ ಹೊಂದುವೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ತೊಂದರೆ ಶಿವಶಿವ, ನನ್ನನ್ನು ಬಂಧಿಸುವುದೇ ನಾನು ದೂತನನ್ನು ಬಂಧಿಸುವುದು ರಾಜನೀತಿ ನಿಷಿದ್ಧ. ಏನು ದುರ್ಯೋಧನ ದರ್ಪವನ್ನು ಮಿತಿ ಮೀರಿದೆ. ವಾಸುದೇವ, ದೇವರು ಮರೆತ ಪಾಪಮಯವಾದ ರಾಜ್ಯಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡದಂತೆ ಮತ್ತು ಹೋಗು ವಾಸುದೇವ. ಏನು, ನಾನು ದುರ್ಯೋಧನಿಗೆ ಹೆದರಿ ಇಲ್ಲಿಂದ ಪಲಾಯನ ಮಾಡುವುದೇ? ಅದೆಂದಿಗೂ ಆಗತಕ್ಕ ಮಾತಲ್ಲ ರಾಜಮಾತೆ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತನ್ನು ಸಂಹರಿಸಿದ ಒಬ್ಬ ಕೃಷ್ಣನು ಒಬ್ಬ ದರ್ಪಾಂಧನಾದ ದುರ್ಯೋಧನ ಹೆದರಿ ಇಲ್ಲಿಂದ ಪಲಾಯನ ಮಾಡುವುದೇ? ಇಂದಿಗೂ ಸಾಧ್ಯವಿಲ್ಲ ರಾಜಮಾತೆ. ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನೇ ಅರಿತಿರುವೆ. ಅದರ ಒಂದೊಂದು ಆವರ್ತದಿಂದ ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ಕಿರುಕರಿನಿಂದ ಕುಣಿಯತೊಡಗುವುದು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಓಡಾಡೋರು. ಅಂತಹ ನಾನು ಆ ದುರ್ಯೋಧನ ಹೆದರಿ ಇಲ್ಲಿಂದ ಪಲಾಯನ ಮಾಡುವುದ ಸಾಧ್ಯವಿಲ್ಲ, ಸಂಭವವಿಲ್ಲ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ಸೋಲಾಯ್ತೋ ಗೆಲುವಾಯ್ತೋ ಏನಾಯ್ತೋ ನಾನೇ. ವಾಸುದೇವ ಪರಮಾತ್ಮ, ಸೋಲಾಯ್ತೋ ಗೆಲುವಾಯ್ತೋ ಏನಾಯ್ತೋ ನಾನೇ. ನಿನ ಪಂಥದ ಅಂತ್ಯ ವಾಸುದೇವ, ನಿನ ಪಂಥದ ಅಂತ್ಯ ಪರಿಣಾಮವೇನೋ. ಈ ಮಾಯವೇನೋ, ಈ ಮರ್ಮವೇನೋ. ಪರಮಾತ್ಮ, ಬಹುನೊಂದೇನೋ ಕೃಷ್ಣ. ಈ ಮಾಯವೇನೋ, ಈ ಮರ್ಮವೇನೋ ಕೃಷ್ಣ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಗುರುವಿನ ಅವಹೇಳನವನ್ನು, ಅದು ಈ ಕುಲಾಂಗನ ಪುತ್ರನ ಕೈಯಿಂದ ಶಿವ ಕೇಳಲಾರೆ. ಹೊರಟು ಹೋಗು ವಾಸುದೇವ, ಹೊರಟು ಹೋಗು ತಂದೆ. ಈ ದಿನ ನಾನು ನಿನ್ನ ಸಲುವಾಗಿ ಹೇಳಿಯನ್ನು ಇಲ್ಲಿಂದ ಪಲಾಯನ ಮಾಡುವುದು. ಆದರೆ ನಾನು ಯಾವ ಮಹತ್ತರ ಆಸಕ್ತರಿಂದ ಇಲ್ಲಿ ಬಂದೆನು, ಅವು ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಅಮ್ಮ, ನಾನು ದುರ್ಯೋಧನನ್ನು ನನ್ನ ಪ್ರಿಯ ಬಂಧುವೆಂದು ಆಲಂಗಿಸಲು ಅಪೇಕ್ಷಿಸಿದನು. ಆದರೆ ಅವನ ಗೆಳತನದ ವರದ ಹಸ್ತವು ನನ್ನನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾಡಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ರೆಕ್ಕೆಗಳು ಹುಟ್ಟಿ ಆಗ ಮೊದಲೇ ದುರ್ಗುಣಕ್ಕೀಡಾಯಿತು. ಆದರೂ ಆಸೆಯಿಂದ ಬಂದು ನಿರಾಶನಾಗಿ ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡಿ. ಹಾಗೆ ಆಗಲಿ.
ತದನೆ ತೋರಿಕ ಜಾತಿಗಳು ಅದೇಗೆಂದು ಒಡರುವೆ ಅದೇ ಮಾತ ಹೊಗಳುವೆ ಅದೇಗಿಂತು ಒಡರುವೆ ಅದೇ ಮಾತ ಹೊಗಳುವೆ ಕುಲಹೀನ ಕುಲವ ಮರಸಿ ಕುಲಗಳು ಹರಿಯಲು ಇರುವೆ ಕುಲಹೀನ ಕುಲವ ಮರಸಿ ಕುಲಗಳು ಹರಿಯಲು ಇರುವೆ ಅದನ್ನು ತೊಳ್ಳು ನಿನ್ನ ಮದವನಡಗಿತು ಅದನ್ನು ತೊಳ್ಳು ನಿನ್ನ ಮದವನಡಗಿತು ಮರುಳೇ ನನ್ನ ಮಧ್ಯೆ ನಡೆಯದೆ cesaरो nafise ini moda cesaro nafise ini moda dari samallavada parama purushana viruddanu hoyuye adigippe kedukane parama purushana viruddanu hoyuye adigippe kedukane ಸತಿ ಬೇಡಾಯ್ತು ಯೋಧನನ್ನೇ ತೋರಿಗ ಜಾತಿಗಳು ಸೇರಲಿ ಸತಿ ಬೇಡಾಯ್ತು ಯೋಧನನ್ನೇ ತೋರಿಗ ಜಾತಿಗಳು ಸೇರಲಿ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗ ಸಂದೇಶವನ್ನು ತಿರಸ್ಕರಿಸಿದೆ ಅನುಚಿತವೇ ಯದುಕುಲದ ಕಳಂಕ ಸ್ವರೂಪನೇ. ಓಹೋ ದುರ್ಯೋಧನ, ಇದು ಅಪರಾಧಕ್ಕೆ ಅಪರಾಧವಲ್ಲವೇ? ಅಪರಾಧಕ್ಕೆ ಶಿಕ್ಷೆ. ಆಹಾ, ಅದನ್ನು ತಾವೇ ನಿರ್ಣಯಿಸಬೇಕು. ನಿರ್ಣಯಿಸಿ ಸಲಹಿಸಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಪುರು ಸಾರ್ವಭೌಮನಿಗೆ. ಏನೆಂದು? ಸುಯೋಧನ, ಅದು ನನ್ನ ಬಾಯಿಂದ ಹೇಳುವ ಬದಲು ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಳ್ಬೇಕೆಂಬುದೇ ನಮ್ಮ ಮಾವನವರ ಸಲಹೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದರೆ ಅದು ಬಹಳ ಅದ್ಭುತವಾಗಿ ಇರಬೇಕಲ್ಲವೇ? ಹೌದೌದೌದು, ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ಅದು ನಮ್ಮ ಅದ್ಭುತವಾದ ಸತ್ಕಾರ. ಓಹೋ, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಿಗೆ ಸ್ವೀಕರಿಸುತ್ತೇನೆ. ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಲಿ? ಮಂದಮತಿಗಳಿರ ನಿನ್ನನ್ನು, ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ತುಡುಗುತನಕ್ಕೆ ಬುದ್ಧಿ ಬಿಡುವುದಿಲ್ಲ. ಗುರಿ ಬೆಟ್ಟಿಲ್ಲ ತಾಪಕ ಜಲದಿ ಬತ್ತೋಡೆ ಬಿರುಗಾಳಿಯ ಪಟಕ್ಕೆ ಹೊರಗೆರೆಯು ಚಲಿಸುವುದೇ ಸುರಿವ ಸೋನೆಯ ಮನೆಗೆ ತಲೆ ತುಂಬುವುದೇ. ದುರ್ಯೋಧನ, ನರಿಮಾಡ್ಪ ಗರ್ಜನೆಗೆ ಕೇಸರಿ ಅಂಜುವುದೇ ನರಿಮಾಡ್ಪ ಗರ್ಜನೆಗೆ ಕೇಸರಿ ಅಂಜುವುದೇ. ನಾಂಬರ್ಸಿಂಪ ಚಕ್ರವರ್ತಿಗೆ ನಿನ್ನಂತ ಶತಕೋಟಿ ದುರ್ಯೋಧನರು ಹತರಾಗುವರು ಮರುಳೇ ಮರುಳೇ. ಬೆದರಿಕೆಯ ಮಾದೇಗೋ ಪಶು ಕಾಯುವ ಕೃಷ್ಣ, ಸಭೆಯೊಳಗೆ ರುಕ್ಮಿಣಿಯ ಕತ್ತು ತಂದವನೇ. ಬೆಣ್ಣೆ ಮುದ್ದೆಗಳಲ್ಲ ರಾಜ್ಯವಿದು ಕೇಳು, ಸುಲಭದಲ್ಲಿ ಪಾಂಡವರ ಸದಬಡವೆ ನೋಡು. ನೀನಾಡು ಬಿರುನುಡಿಗೆ ಹೆದರುವನೆ ಈ ಕುರು ಸಾರ್ವಭೌಮ. ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ. ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ನಿನ್ನನ್ನು ಈಗ ನನ್ನನ್ನು ಬಂಧಿಸಿ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಣಿಂದ ಸಾಗರನ್ನು ಪ್ರತಿಬಿಂಬಿಸಲು ಇಚ್ಛಿಸುವೆಯಾ? ಇದು ನಿನ್ನ ವ್ಯರ್ಥ. ಪರಮ
ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಕರ್ಣ ಪಾಮರ ನೋಡು ಕೃಪೆಯ ತೋ ಹೃದಯ ಸ್ವಾಮಿ ಪಾಮರ ನೋಡು ಕೃಪೆಯ ತೋ ಹೃದಯ ಸ್ವಾಮಿ ಪರಮಾತ್ಮ ಹರೇ ಪಾವನ ನಾಮ ಇಲೆಯೋಳು ಜನ್ಮವ ಹರಿಯದ ನೋಡಿ ಪರಮಾತ್ಮ ಇಳೆಯೋಳು ಜನ್ಮವ ಹರಿಯದ ನೋಡಿ ರೇಲೋಲನೆ ಅತಿ ಪ್ರೇಮದಿನಿ ಕಾಯ್ದೆ ಹೌದೌದು ಕರ್ಣ ರೇಲೋಲನೆ ಅತಿ ಪ್ರೇಮದಿನಿ ಕಾಯ್ದೆ ಪರಮಾತ್ಮ ಹರೇ ಪಾವನ ನಾಮ ಶ್ರೀರಮಣಂ ಅಖಿಲ ಗುಣಗಣ ವಾರಿಧಿ ಭವಸೋಮಂ ಶ್ರೀರಮಣಂ ಅಖಿಲ ಗುಣಗಣ ವಾರಿಧಿ ಭವಸೋಮಂ ಸಮಸ್ತ ಜಗದಾನಂದಂ ವಾರಿಜ ಭವದಾತ ಶ್ರೀ ವಾರಿಜ ಭವದಾತ ಶ್ರೀ ವಾರಿಜ ಭವದಾತ ಶ್ರೀ ವಾರಿಜ ಭವದಾತ ಈ ದಾರುಣಿಯೋಳ್ ನಿಮಗೆ ನಾನ್ ಸರಿಸಮನೆ ಕುಲಹೀನನು ನಾ ಕೃಷ್ಣ ಕರ್ಣ ಬಳಲಿದೆ ಸ್ವಾಮಿ ಕರಳನ ಆಧರಿಸಲೋನೆ ಬಳಲಿದೆ ಸ್ವಾಮಿ ಕರಳನ ಆಧರಿಸಲೋನೆ ಬಳಲಿದೆ ಸ್ವಾಮಿ ಕರಳನ ಆಧರಿಸಲೋನೆ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಕರ್ಣ ಪರಮಾತ್ಮ ದೇವದೇವಾನೆ
ಬತ್ತಬಾರವನೇ ಸ್ವಾಮಿ. ದೇವದೇವಾನೇ ಬತ್ತಬಾರವನೇ ಸ್ವಾಮಿ. ದೇವದೇವಾನೇ ಬತ್ತಬಾರವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಒಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ಲಕ್ಷಣಗಳು ನಿನ್ನಲ್ಲಿವೆಯೇ? ನೀನೇ ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೋತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಕುಲಹೀನನಲ್ಲ ಕೇಳಲಿನ ಮಾತ, ಕುಲಹೀನನಲ್ಲ ಕೇಳಲಿನ ಮಾತ, ರವಿವಂಶದ ಲವತರಿಸಿದ ಸುಕುಮಾರ ಬಾ, ಸುರತೇರ ಸುಕುಮಾರ ಬಾ. ಕರ್ಣ, ಮಾತೆ ನಿನ್ನವಳು ಕುಂತೆ ಪರಪಾಂಡವರಾಜನಲ್ಲಿ. ಹೌದು ಕರ್ಣ, ಮಾತೆ ನಿನ್ನವಳು ಕುಂತೆ ಪರಪಾಂಡವರಾಜನಲ್ಲಿ. ನರೆಯ ಬೆಳಗುವ ರವಿಯ ಕರುಣದೆವು. ಕರ್ಣ, ನರೆಯ ಬೆಳಗುವ ರವಿಯ ಕರುಣದೆವು. ಮಹಾಮಹಿಮನೆಂದನಿಗೆ ನರವ ರವಿಸುತ್ತ ಸುಕುಮಾರ ಬಾ, ಸುರತೇರ ಸುಕುಮಾರ ಬಾ. ಕರ್ಣ, ಕಳಬಳ ವೇತಕ್ಕೆ ಮನದ ಚಿಂತೆ ಬರೇ. ಕರ್ಣ, ಕರ್ಣ, ತಳಬಳವೇತಕ್ಕೆ ಮನದ ಚಿಂತೆ ತುರೆ, ಅನಿತ ಭುವನ ಗೋಳ್ ಚೇತಿಯ ಪಡುವೆ. ಹೌದು ಕಣ್ಣ, ಅನಿತ ಭುವನ ಗೋಳ್ ಚೇತಿಯ ಪಡುವೆ. ಜನತರವೆನ್ನಿಸಿದ ಮೇದಿನಿಯೊಳನೆ, ಜನತರವೆನ್ನಿಸಿದ ಮೇದಿನಿಯೊಳನೆ. ಮಹಾಮಹಿಮನೆಂದೆನಿಸಿ ನರವ ರವಿಸುತ್ತ ಸುಕುಮಾರ ಬಾ, ಸುರತೇರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ. ಹೌದು ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನು ನಿನ್ನ ಜನಕ. ಹೌದು ಕರ್ಣ, ನನ್ನ ಮಾತನ್ನು ನಂಬು. ಕುಂತಿದೇವಿಯು ನಿನ್ನ ಎತ್ತ ತಾಯಿಯು. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ನನ್ನ ಮಾತನ್ನು ನಂಬು. ಪರಮಾತ್ಮ, ತಾವು ಹೇಳುತ್ತಿರೋ ಮಾತು ಆಶ್ಚರ್ಯಕರವಾಗಿದ್ಯಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧ ಕಾಲ, ಅದರಲ್ಲಿ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆ ದೇವಾ? ರಾಜಾಜರಾಜ ನೆನೆಸಿ ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯ? ಕರ್ಣ, ಪರಮಾತ್ಮ, ದೇವಾ ಚೋದನೆ ಏನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪಕ್ಕೆ
ದೇವಾ ಶೋಧನೆಯೇನಿದು ವಿಧಿ ಶಾಪ. ಪರಮಾತ್ಮ ಕರ್ಣ, ಬಹುದಿನ ನೊಂದೆ ಬಂಡುಗಳಾರೆಂದು ಇಂದು ವದನ ಅವನಿಂದೆಯಲ್ಲಿ ಬೆಂದೆ. ಕರ್ಣ, ಪರಮಾತ್ಮ ಬಹುದಿನ ನೊಂದೆ ಬಂಡುಗಳಾರೆಂದು ಇಂದು ವದನ ಅವನಿಂದೆಯಲ್ಲಿ ಬೆಂದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ ಬಂದ ವಿಮೋಚನ ಮಾರ್ಗವನರಿಯದೆ. ದೇವಾ ಶೋಧನೆಯೇನಿದು ವಿಧಿ ಶಾಪ. ಪಾಪಿಯಾದೆ ಪರಿತಾಪಗಿರಾದೆ. ದೇವಾ ಶೋಧನೆಯೇನಿದು ವಿಧಿ ಶಾಪ. ಕರ್ಣ, ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜರ ಜೊತೆಗೂಡಿ. ಸೇವಿಸಲೇ ಪರಿ ಸಹಜರ ಜೊತೆಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆಯೇನಿದು ವಿಧಿ ಶಾಪ. ಪಾಪಿಯಾದೆ ಪರಿತಾಪಗೀಡಾದೆ. ದೇವಾ ಶೋಧನೆಯೇನಿದು ವಿಧಿ ಶಾಪ. ವಿಧಿ ಶಾಪ. ಕರ್ಣ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿಂದರಕ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತಾದ ಎನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವಾ, ತಂದೊಡ್ಡ ಬೇಡ. ಪಾಂಡುಕುವರರ ಸೇರುತ್ತನೇನು. ಪಾಂಡುಕುವರರ ಸೇರುತ್ತನೇನು. ನರೆಯನು ಪೊರೆಯೈ ಧರ್ಮದೆ ನಿರುತ. ನರೆಯನು ಪೊರೆಯೈ ಧರ್ಮದೆ ನಿರುತ. ಅನುಜರ ಸೇರಿ ಕರುಣವ ತೋರೈ. ಅನುಜರ ಸೇರಿ ಕರುಣವ ತೋರೈ. ನೀ ಮಾರೈ ಕರ್ಣ, ನೀ ಮಾರೈ ಶರಣನ ಪರವನ. ಸುರಲಿನ ಶರಣನ ಶರಣನ ಪರವನ. ಮಾತರು ಪ್ರೇಮಲಿರಾಗಿಸುತ್ತೀರ. ಕರ್ಣ, ದಾನ ಶೂರನೇ
ಮೆರಸಿಗಾನಿಗ ವರಗುಣಶೀಲ ಮೆರಸಿಗಾನಿಗ ವರಗುಣಶೀಲ ವರಯುತ ಪ್ರೇಮಿ ಸುಕೃತ ಗೋವಿ ವರಯುತ ಪ್ರೇಮಿ ಸುಕೃತ ಗೋವಿ ವಾಣಿ ಸ್ವಾಮಿ ವಾಣಿ ಸ್ವಾಮಿ ಕರಗರ ಪರವನ್ ಆತನು ಪ್ರೇಮದಿ ಲಾಲಿಸುವೀರ ಲಾಲಿಸುವೀರ ಲಾಲಿಸುವೀರ. ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ನನ್ನ ಮಾತನ್ನು ಸತ್ಯವನ್ನು ನಂಬು. ನಿಮ್ಮ ಹಿಂದೆ ನಿಮ್ಮ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳನ್ನು ಸಂತೈಸಿ ಉಪದೇಶಿಸಿ ಅವರನ್ನು ಸಂತೈಸಿ ಅವರಿಂದ 5 ಮಂತ್ರಗಳ ಉಪದೇಶ ಪಡೆದಳು. ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದ್ದೆ ಕರ್ಣ. ಲೋಕಾಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನೀನು ಸೂತರಿಗೆ ಸಿಕ್ಕಿ ಅವರು ಬಹು ಪ್ರೀತಿಯಿಂದ ಸಾಕಿ ಸಲಹಿದರು. ಕರ್ಣ, ಈಗ ನೀನು ದುರ್ಯೋಧನ ಆಸ್ಥಾನದಲ್ಲಿರುವೆ. ನನ್ನೊಡನೆ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡಿ ಅವರಿಂದಲೂ ಸಾಮಂತ ರಾಜರಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡುವಂತೆ ಬಾ ಕಣ್ಣ, ನನ್ನೊಡನೆ ಬಾ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಹೀನ ಕುಲದವನೆಂದು ಹೀಯಾಡಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವಾ? ಖಂಡಿತವಾಗಿ ತಿಳಿಯುವುದು ಕರ್ಣ. ನಿನ್ನ ಎತ್ತ ತಾಯಿಯಾದ ಆ ಕುಂತಿ ಮಾತಿಗೂ ಸಹ ನಿನ್ನ ವಿಚಾರವು ತಿಳಿಯುವುದು. ಹೌದು ಕರ್ಣ, ನಿಜ ಕರ್ಣ. ಆಕೆ ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕುಂಟಾಗುವುದೆಂದು ಪದೇ ಪದೇ ಕೇಳುತ್ತಲೇ ಇದ್ದನು. ಈಗ ತಾನೇ ನಿನ್ನ ವೃತ್ತಾಂತವೆಲ್ಲವನ್ನು ಆ ಮಾತಿಗೆ ತಿಳಿಸಿ ಬಂದಿರುವೆನು. ಆ ಕುಂತಿ ಮಾತೆಯು ನಿನ್ನ ಎತ್ತ ತಾಯಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಅತಿ ಸಂಭ್ರಮದಿಂದ ಬರುವಳು. ಆಕೆ ಮನಸ್ಸನ್ನು ನೋಯಿಸಬೇಡ, ಆಕೆ ಮನಸ್ಸು ಸಂತೋಷಪಡಿಸು. ಆಗಬಹುದು ಪರಮಾತ್ಮ, ಆಗಬಹುದು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತಾ ಧರ್ಮವೇ ತನ್ನ ಉಸಿರನ್ನು ನಂಬಿರುವ ಧರ್ಮರಾಯ ನನ್ನ ಸಹೋದರರೇ. 1000 ಆನೆಗಳ ಬಲವುಳ್ಳ ರೌದ್ರಾರ್ಧ ಸಂಪೂರ್ಣವಾದ ಜಗಜ್ಜಟ್ಟಿ ಭೀಮಸೇನನು ತೇಜೋಮಯ ಮೂರ್ತಿ ಮೇಧಾವಿಗಳಾದ ನಕುಲ ಸಹದೇವರು ಪಾಂಡುರಾಜೇಂದ್ರ, ದೇವಿ, ಮಾದ್ರಿ ದೇವಿಯರು ನನ್ನ ಜನನೇ ಜನಕರೇ. ಅಯ್ಯೋ, ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ ಸುರಲೋಕಕ್ಕೆ ಸೋಪಾನ ಕಟ್ಟಿ ಕಾಮಧೇನು ಕಲ್ಪರಸಿನ ತನ್ನ ಫಲ್ಗುಣ ಕಾಂಡವ ವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡಿವಿನ ಹೊರಿಸಿದ ಗಾಂಡಿವಿ, ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಹೊರಿಸಿದ ಮಧ್ಯಮ ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ವಿಜಯಕೃಷ್ಣ, ಸೌವ್ಯಸಾಚಿ, ಧನಂಜಯ ಎಂಬ ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಬೆಳಗಿ ಯಾರಂತೆಗೆ ನಿಂತರೂ ಅಪಜಯವನ್ನೇ ಕಾಣದ ನನಗೆ ಪರಮ ವೈರಿ ಎಂದಿದ ಅರ್ಜುನನು ಅಯ್ಯೋ ನನ್ನ ಸಹೋದರನೇ ಅರ್ಜುನ, ನಿನ್ನನ್ನು ಯುದ್ಧದಲ್ಲಿ ಕೊಲ್ಲುವುದಾಗಿ ನಾನು
ಶಪಥ ಮಾಡಿದನಲ್ಲ, ನಿನ್ನ ಶಿರಸ್ಸು ಯುದ್ಧ ಭೂಮಿ ಮೇಲೆ ಬಿದ್ದು ಕುರುಕ್ಷೇತ್ರದ ಮನೆಯಲ್ಲಿ ಕಳಿಸಿಕೊಂಡು ಹೋಗುವುದು. ಈ ಪಾಪ್ಯ ಕಣ್ಣುಗಳೆಲ್ಲ ಹೇಗೆ ನೋಡಿ ಸೈಸಲಿ ಅರ್ಜುನ, ಹೇಗೆ ನೋಡಿ ಸೈಸಲಿ, ಹೇಗೆ ನೋಡಿ ಸೈಸಲಿ ಅರ್ಜುನ. ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಹವಸಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ಹೇಗೆ ತುಂಬಿಕೊಳ್ಳಲಿ? ಇದುವರೆವಿಗೂ ಒಂದು ವರ್ಗದ ಹೊರಾರೆಂದು ತಿಳಿಯದೆ ಸಂಕಟ ಪಡೆದ ನನಗೆ ಇಂದು ಇಂಥವರೇ ಒಂದು ವರ್ಗದವೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಕುಮಾರನ ನೀನು ಪಾಂಡುಕುಮಾರನೇ ನೋಡಿಲ್ವಯ್ಯ? ಕೊಲಲೆ ಪಾಂಡುಕುಮಾರಂ ಕೊಲಲೆ, ಕೊಲಲೆ ಪಾಂಡುಕುಮಾರಂ ಕೊಲಲೆ, ದೊರದೋಳ್ ಪಾರ್ತನ ದೊರದೋಟಂ ಮಂದಿರಂ ನಾಂ ಕೊಲ್ವದೆ, ಕೊಲದಾಂ ಬಿಟ್ಟೊಡೆ ಕೊಲ್ಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿನಿಂದಾಳ್ವನೇ. ಚಲದಿಂ ಪಾರ್ತನರುಂಡವಂ ಕರೆದೋ, ಚಲದಿಂ ಪಾರ್ತನರುಂಡವಂ ಕರೆದು ಸ್ವಾಮಿಗೆ ಮಮತಾಮಿಗೆ ಆನಂದವಂ ಸಲಿಸಲ್ಸಲಾಗದೆ ಪಾರ್ತನ ಘೋರ ಶರಕೆ ನಾಂ ತುತ್ತಾಗಲೇ ನಾಂ ಸಾಯಲೇ. ಪ್ರಾರಂಭವಾಗಿರುವುದು ಈ ಶಕುನಿಗೀಗ ಪರಮಾನಂದ. ದುರ್ಯೋಧನ ಮೇಲೆ ಇಲ್ಲ ಸಲ್ಲದ್ದನ್ನು ಹೇಳಿ ಕರ್ಣನ ಮನೋತ್ಸಾಹವನ್ನು ನಾಶ ಮಾಡುವುದು. ಅದು ಕರ್ಣನು ಇತರೇ ಬರುವಂತಿದೆ. ನೀನು ಹೇಳಿದ ಮಾತು ನಿಜವೇ, ನಾನು ನಂಬಲಾರೆ. ನಂಬುವಂಗ ರಾಜ, ಕರ್ಣನ ಈ ಉದಾಹರಣೆಯನ್ನು ತಿಳಿದ ಆ ಕೌರವರು ಈ ರೀತಿ ನಡೆದಲ್ಲಿ ಆಶ್ಚರ್ಯವೇನಿದೆ. ದುರ್ಯೋಧನಲ್ಲಿ ನಿನಗಾರುವ ಸ್ನೇಹ, ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಚಾರವಾಗಿ ಕುರಕ್ಷ ಶಬ್ದಗಳನ್ನು ಆಡಲು ಹಿಂಜರಿಲ್ಲ. ಸ್ನೇಹದಲ್ಲಿಯೂ ವಂಚನೆಯೇ? ನಿಜವಾಗಿಯೂ ನನ್ನ ರಕ್ತ ಕುದಿದಿದೆ. ಏನು ನಡೆಯಿತು? ಕರ್ಣ, ಕೃಷ್ಣನು ಸಭೆಯಿಂದ ಹೊರಗೆ ಹೋದ ಮೂಟೆನಾಗಿನ ದುರ್ಯೋಧನ ಎಚ್ಚೆತ್ತನೆ. ಹತದ ಎಪ್ಪುಳೆಯಂತೆ ಕೊರೋನದಿಂದ ಆರ್ಪಡಿಸಿದ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷಪಾತಿಗಳನ್ನು ಪಾಂಡವರ ಯುದ್ಧಕ್ಕೆ ಸಿದ್ಧವಾಗುವಂತೆ ಸಕಲ ಸಾಮಗ್ರಿಗೂ ಆಜ್ಞೆಯೂ ಮಾಡಿ ತನ್ನಿಚ್ಛೆಯಂತೆ ಕರ್ಣನಿಗೆ ಸೇನಾಧಿಪತಿಯನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯೂ ಪ್ರಕಟಿಸಿದ. ಆದರೆ ಆಗ ಭೀಷ್ಮನು ಕುರುಪಿತ ಮಹಾರಾಜ ಹೇಳಿದರು. ಭೀಷ್ಮನು ಆ ರೀತಿ ನುಡಿಯಲಾರ. ಆದರೆ ಅವರ ಮಾತಿನಿಂದ ನಿನ್ನ ಸೇನಾಧಿಪತ್ಯಕ್ಕೆ ಭಂಗವಾಯಿತು ಕರ್ಣ, ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನಲ್ಲಿದ್ದ ನನ್ನ ವಿಶ್ವಾಸವನ್ನು ಚಿಲಿಸುವಂತೆ ಮಾಡಿದವರಾರು ಶಕುನಿ? ಯಾರಾದರಾಗಲಿ ಕರ್ಣ, ನೀನು ಕೃಷ್ಣನರೇ ಓದೆ ಎಂಬ ವಿಚಾರವು ಭೀಷ್ಮನು ದುರ್ಯೋಧನಿಗೆ ತಿಳಿಸದಂತಿದೆ. ತಂತ್ರಿಯಾದ ಶ್ರೀಕೃಷ್ಣನ ನುಡಿಗಳಿಗೆ ನೀನು ಎಲ್ಲಿ ವಚನಾದಿಯೋ ಏನೆಂದು ದುರ್ಯೋಧನ ಸಂದೇಹ. ಕುರುಕುಲದರಸರು ಈ ಕರ್ಣನ ಸ್ವಾಮೀಶ್ಯನು ಇನ್ನೂ ತಿಳಿದಿದ್ದಲ್ಲವೇ ಶಕುನಿ? ತಿಳಿದಿರುವ ಕಾರಣ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಕೊಡುವುದು ನಿರ್ಧಾರವಾಯಿತು ಕರ್ಣ, ನಿರ್ಧಾರವಾಯಿತು. ಇದಕ್ಕೆಲ್ಲ ಕಾರಣರು ಆ ಭೀಷ್ಮನಿರಬಹುದೇ?
ಯಾರಾದರೂ ಆಗಲಿ ಕರ್ಣ, ಸಭೆಯಲ್ಲಿ ನೀನು ಕೆಲವರು ತುಚ್ಚೀಕರಿಸಿ ಮಾತನಾಡುವ ಹಿಂದಿರಲಿಲ್ಲ. ಏನು ಹೇಳಿದರು? ಅಯ್ಯೋ ಅಯ್ಯೋ, ನಾನು ಆ ವಾಕ್ಯಗಳನ್ನು ಏನು ಹೇಳಲಿ? ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ ನಿಲ್ಲಿಸಿದರು. ಏನು? ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ಇದಾತನು ಮಾನವ ಜಾತಿಯ ಸದ್ಗುಣನೆಲ್ಲ ಕುಲದವರೆಗೆ ಮೀಸಲಾಗಿಟ್ಟನು. ಶಕುನಿ, ಈ ಅಪಮಾನವನ್ನು ನನ್ನ ಸಹಿಸಲಿ. ಚಿಕ್ಕಂದಿನಲ್ಲಿ ಸೂತ ಪುತ್ರನೆಂದು ನನ್ನ ಸಂಗಡ ಯಾರೂ ಹಾಡುತ್ತಿರಲಿಲ್ಲ. ನನ್ನ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದೆ. ಏ ಪರಮೇಶ್ವರ, ನನ್ನ ಯಾವ ತಪ್ಪಿಗಾಗಿ ಸೂತ ಕುಳ್ಳಕ್ಕೆ ತಳ್ಳಿದೆ ಎಂದು ಆ ದಿನಗಳೂ ಕಳೆದವು. ತಿಳಿವು ಮೂಡಿತು. ಎಲ್ಲವೂ ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವವನ್ನು ತಿಳಿದೆ. ನನ್ನ ಮಾನವಮಾನಗಳು ಕುಲವನ್ನು ಅವಲಂಬಿಸಿದೆ ಹೊರತು ಗುಣವನ್ನೆಲ್ಲ ನಿಶ್ಚಯಿಸಿದೆ. ಆತ್ಮಶಕ್ತಿಯ ಪ್ರಯತ್ನದಿಂದ ರಾಜಸ್ಥಾನದಲ್ಲಿ ಸ್ಥಾನಮಾನ ನನಗೆ ದೊರೆತವು. ನಾನಿಂದು ಅಂಗರಾಜ್ಯದ ಅರಸು, ಕುರು ಸಾಮ್ರಾಜ್ಯ ಮಾಂಡಲಿಕ. ಆದರೂ ನನ್ನ ಜನ್ಮ ದೃಷ್ಟಿಭೂತವು ಇನ್ನೂ ಬಿಟ್ಟಿಲ್ಲ. ಪ್ರತಿಷ್ಠಪರದ ಹಾರ್ಯನ ಮಧ್ಯೆ ಸ್ವಕಲ್ಪಿತ ಮರ್ಯಾದೆ ಹೊರದೂರದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಕೌರವರು ನಿನ್ನ ಅವಿಭಾಜ್ಯ ದೇಹವನ್ನು ತಿರಸ್ಕೃತ ಪ್ರಚಾರವಿಲ್ಲ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರದಾನ ಮಾಡಲು ಶಪಥ ಮಾಡು. ಆಗ ತಿಳಿಯಲಿ ಈ ಕರ್ಣನ ಅಸ್ತ್ರಕೌಶಲ ಅಭಾವ ಎಂತ ಅದರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಏರಿಯಂತೆ ಮಲೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗೋದು ಶಕುನಿ. ಬೇರೆ ಉಪಾಯ, ಏಕೆಂದರೆ ಇದಕ್ಕಿಂತಲೂ ಹೆಚ್ಚಿನದಾಗಿ ನಿನ್ನನ್ನು ಅಪಮಾನ ಮಾಡಲು ಶಲ್ಯಾದಿಗಳು ಕಾದಿರುವ. ನೀನು ತಪ್ಪಿದ್ದಾದ್ರೆ ನಿನ್ನನ್ನು ಹೀನವಾಗಿ ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮರು ಯುದ್ಧದಲ್ಲಿ ಪರಾಜಿತ ಆಗುವವರೆಗೂ ನಾನು ಅಸ್ತ್ರವನ್ನು ಕೊಡುವುದಿಲ್ಲ. ಇದೇ ಶಪಥ. ನಾನು ನನಗಾಗಿ ಎಲ್ಲೆಲ್ಲಿ ಹುಡುಕಿದನು? ಬಂದು ಎಷ್ಟು ಹೊತ್ತಾಯಿತು? ಬಹಳ ಗೊತ್ತಾಗಲಿಲ್ಲ ಗುರುರಾಜ. ಆದರೆ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ನನ್ನಲ್ಲಿಲ್ಲ. ಪುನಃ ಬಂದು ನೋಡುವೆನು, ಆಗ ತಿಳಿಯುವೆ ನಿನ್ನ ಶಪಥ, ನನ್ನ ಶಪಥ ಏನೆಂದು. ಇಲ್ಲ ಪ್ರೇಣ, ನಿನಗೊಂದು ಸಂತೋಷ ಹಾಜಿನ ಮಧ್ಯೆ ಪದಚಲಿತನಾಗಿ ಜೀವಿತ ಸೂತ ಕುಲದವನಿಗೆ ಸಂತೋಷದ ಸುದ್ದಿ ಎಳೆಯದು. ಇದೇನು ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದು. ನಾನು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ನಿರ್ಧರಿಸಿದನು. ಅದನ್ನು ಹೇಳಲೆಂದೇ ನಾನು ಇಲ್ಲಿಗೆ ಬಂದದ್ದು. ಏನು? ಕರ್ಣನಿಗೆ ಸೇನಾಧಿಪತ್ಯವೇ? ಇದು ಹಾಸ್ಯವೇ ಗೌರವೇಶ್ವರ? ಏಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಎಷ್ಟು ಜನರು ಅಪಮಾನಿತರಾಗುವುದನ್ನು ನೀನು ಬಲ್ಲೆಯ. ವಿಜಯಾದ ಭೀಷ್ಮಾಚಾರ್ಯರು, ಶಸ್ತ್ರಾಚಾರ್ಯರಾದ ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃತವರ್ಮ, ಶಲ್ಯ ಮುಂತಾದ ಭಾರತವನ್ನು ಬಿಟ್ಟು ಈ ಸೂತ ಕುಲದಲ್ಲಿ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಷ್ಟು ಜನರ ಅಪಮಾನಿತರಾಗುವುದು ನೀನು ಬಲ್ಲೆಯ. ಹಾಗಾದರೆ ಈಗೇನು ಮಾಡುವುದು ಮಾವ? ಇನ್ನು ಮಾಡುವುದೇನು ಸುಯೋಧನ? ಈಗಲೇ ಹೋಗಿ ಭೀಷ್ಮಾಚಾರ್ಯರನ್ನು ಸೇನಾಧಿಪತ್ಯವನ್ನು ವಹಿಸುವಂತೆ ಬೇಡಿಕೆ. ಹಾಗೆ ಮಾಡೋಣ. ನಡೆ ಮಾವ. ನಡೆ ಸುಯೋಧನ, ನಡೆ ನಡೆ ಸುಯೋಧನ, ನಡೆ ನಡೆ. ಅಜಗನ್ನು ಕುರಿಯನ್ನು ಕೊಂಬಿಸಿ ಕೊಂಬಿಸಿ ಕೊಯ್ಯುವಾಗೆ ಉಬ್ಬಿಸಿ ಉಬ್ಬಿಸಿ ಉಬ್ಬಿಸಿ